ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಸಮೀನಾ. ಇವತ್ತು ವೀಕೆಂಡ್, ಸೊ ನಾವೆಲ್ಲ 3:30 ಎದ್ದು ಇವತ್ತು ಸವಣದುರ್ಗ ಹೋಗ್ತಾ ಇದ್ವಿ. ಸೊ ನನ್ನ ಜೊತೆ ಯಾರೆಲ್ಲ ಇದ್ದಾರೆ ನೋಡಿ. ಹಾಯ್. ಸೊ ಇವಾಗ ಟೈಮ್ ಆಗಿದೆ 4:15. ಅಟ್ಲೀಸ್ಟ್ ಬ್ಯಾಂಗ್ಳೂರು ನಾವು 5 ಗಂಟೆ ತನಕ ಬಿಟ್ಬಿಡಬೇಕು ಅಂದ್ಕೊಂಡಿದ್ವಿ. ಸೊ ಇಲ್ಲಿಂದ ಸವಣದುರ್ಗ 60 ಕಿಲೋಮೀಟರ್ ಆಗುತ್ತಂತೆ. ನಾವು ಅಟ್ಲೀಸ್ಟ್ 5:30 ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ. ಇನ್ನೂ ನಾವು ಇವತ್ತು ಟೋಟಲ್ 12 ಜನ ಹೋಗ್ತಾ ಇದ್ದೀವಿ. 12 ಜನ ಹೋಗ್ತಾ ಇದ್ವಿ. ನಿನ್ನೆ ತನಕ 11 ಮಂದಿ ಇದ್ವಿ. ಎಷ್ಟು 11 ಮಂದಿ ಅಲ್ಲ, 11 ಜನ ಇದ್ವಿ. ನಿನ್ನೆ ರಾತ್ರಿ ಇನ್ನೊಬ್ರು ಆ್ಯಡ್ ಆಗಿದ್ದಾರೆ. ಸೊ ಟೋಟಲ್ ನಾವಿವತ್ತು 12 ಜನ ಸವಣದುರ್ಗ ಟ್ರೆಕ್ಕಿಂಗ್ ಹೋಗ್ತಾ ಇದ್ವಿ. ಬನ್ನಿ ಹೋಗೋಣ. ಲೆಟ್ಸ್ ಗೋ. ಹೋಗ್ತಾ ಇದೀವಿ ಎಲ್ಲಿಗೆ? ಹಿಂಗೆ ಅಲ್ವಾ ಇದು ಶೂಟ್ ಮಾಡಿದ್ದೀನಿ. ಯಾವುದೋ ಮಕ್ಕಳು ಹಿಡ್ಕೊ ಬಂದು ಅನಿಸ್ತಾ ಇರತ್ತೆ. ಓಕೆನಾ? ಸವಣದುರ್ಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಯಿತು ನಮ್ಮದು. ಎಷ್ಟು ಗಂಟೆಗೆ? 7:45 ಸ್ಟಾರ್ಟ್ ಮಾಡಿದ್ದೀವಿ. ಎಷ್ಟು ಒಂದು 7 o'clock ರೀಚ್ ಆದ್ವಿ ನಾವು. 7:30 ಏನೋ ರೀಚ್ ಆಗಿದ್ದು. ಸ್ಟಾರ್ಟ್ ಆಗಿದೆ. ಏ ಪಾಪ ಇರೋಕ್ಕಿದ್ದೀನಿ ಕೊಡ್ರಿ ಬನ್ನಿ. ಬಿಸಿಲಾಗೋಕ್ಕಿಂತ ಮುಂಚೆ ಹತ್ತಬೇಕು. ಹತ್ತೋಣ. ಎಷ್ಟೋ ಜನ ಹತ್ಬಿಟ್ಟಿದ್ದಾರೆ. ಒಂದು ಅರ್ಧ ದೂರ ಹತ್ತೋ ತನಕ ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಮೇ ಬಿ ಸ್ಟೆಪ್ಸ್ ಇರಬಹುದು. ವಾವ್, ನ್ಯಾಚುರಲ್ ವಾಟರ್ ಹೌದು. ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನೂ ಅರ್ಧ ದೂರ ಇದೆ. ಇಲ್ಲಾಂದರೆ ಸ್ಟೆಪ್ಸೇ ಇಲ್ಲ. ಓ, ಎಲ್ಲಿ ಹೋಗಬೇಕು? ಇದು ಇಲ್ಲಿಲ್ಲ ಇಲ್ಲಿ
ಆ ಕಡೆ ಹೋಗ್ಬೇಕು. ಇಲ್ಲ ಆ ಕಡೆ ಹಾಂ ಇದೆಯಾ? ಹಾಂ ಹಂಗೆ ಹೇಳಿದ್ನಾ ಮೇಡಮ್? ಹಂಗೆ ಹೇಳಿದ್ನ ಇಲ್ವಲ್ಲ? ನಾನು ಹಂಗೆ ಹೇಳಿಲ್ಲ, ಕಷ್ಟ ಅಂತ ಹೇಳಿದ್ದು. ಇಲ್ಲಿ ಬರೀ ಕಲ್ ಮೇಲೆ ಹತ್ಬೇಕು. ತುಂಬಾ ಮಳೆ ಆದ್ರೆ ಇದೆಲ್ಲ ಜಾರುತ್ತೆ. ಮಳೆ ಆದ್ರೆ ಮೇಲೆ ಇದ್ದು ನಾಳೆ ಬೆಳಗ್ಗೆ ಹೋಗೋದು. ಅಲ್ಲ ತಿರುಮಲೇಶ್ ಹತ್ರ ಇದೆ. ವಿಶಾಲ್ 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 ಬಂದ್ರೆ ಜ್ಯೂಸು. ಸ್ಲೋಲಿ ಈ ಕಡೆ ಬನ್ನಿ ಒಂದು ಸೆಕೆಂಡ್. कल पता चलेगा. दिल्ली 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 से होगा आप लोग. ಮೇಡಮ್ ಈ ಮುಳ್ಳು दिल्ली ವಿಶಾಲ್ ಗೆ ಜೈ. ಬನ್ನಿ ಅಕ್ಷತಾ ಬನ್ನಿ. ಚಂದ್ರನ ಫೋಕಸ್ ಮಾಡಿ ಮೇಡಮ್. ಅಲ್ಲ ದಿಲ್ಲಿ ನೋಡಬೇಕು. ಹೀಟ್ ವರ್ಷ ಇರುತ್ತೆ, ಕೋಲ್ಡ್ ವರ್ಷ ಇರುತ್ತೆ. ಪ್ಲೀಸ್ ಬನ್ನಿ ಮೇಡಮ್ ಎನರ್ಜಿ ಬಿಟ್ಟು ಬಂದವ್ರ ಜ್ಯೂಸ್ ಯಾರು ಫಸ್ಟ್ ಬರ್ತೀರ ಅವ್ರಿಗೆ ಜ್ಯೂಸ್. ಹಿಂಗ್ ಕುತ್ಕೊಳ್ಳಿ ಹೇಳಿ. ಜ್ಯೂಸ್ ಮುಂದೆ ಇಟ್ಕೊಂಡು ಹತ್ತಾ ಇದ್ದಾರೆ ನೋಡಿ ಚಂದ್ರೇಶ್. ಯಾರು ಫಸ್ಟ್ ಬರ್ತೀರ ಅವ್ರಿಗೆ ಇಲ್ಲಿ ಬಾ ಜ್ಯೂಸ್ ಜ್ಯೂಸ್. ಸ್ಲೋಲಿ ಬನ್ನಿ. ಮೇಡಮ್ ಅಕ್ಷತ ಬೇಗ ಇನ್ನೊಂದ್ಸಲ ಬರಲ್ಲ. ಮೇಡಮ್ ಅವರು ಅದನ್ನ ಬಿಯರ್ ಅನ್ಕೊಂಡ್ಬಿಟ್ಟವ್ರೆ ಅಲ್ವಾ? ಬನ್ನಿ ಚನ್ನೇಶ್ ಬನ್ನಿ. ಹೌದು ನಂದು ಯಾರಲ್ಲಂದಿ ಅಲ್ಲಿ ಗ್ರಿಪ್ ಐತೆ ಗ್ರಿಪ್ ಇದೆ. ಲಕ್ಷ್ಮಿ 12 ದಿನ ಪ್ರೋಗ್ರಾಮ್ ಮಾಡ್ಬೇಕಾಗುತ್ತೆ ಹಂಗತ್ರ. ವಾವ್ ಚನ್ನೇಶ್, ವಾವ್ ಸೂಪರ್. ಎನರ್ಜಿ ಡ್ರಿಂಕ್. ಯಾವ ಎನರ್ಜಿ ಡ್ರಿಂಕ್ ಕುಡಿದ್ರಿ ಚನ್ನೇಶ್? ಸ್ಟಿಂಗ್. ನಾವು ಯಾವುದೇ ಪ್ರಾಡಕ್ಟ್ ಅನ್ನ ಇಲ್ಲಿ ಪ್ರಮೋಷನ್ ಮಾಡ್ತಾ ಇಲ್ಲ. ಇದು ನಂದಲ್ಲ, ಬೇರೆಯವ್ರದ್ದು. ಶುದ್ಧ ನೀರು ಬಳಸಿ. ಎನರ್ಜಿ ಡ್ರಿಂಕ್ ಶುದ್ಧ ನೀರು. ಹೌದು, ಪರಿಸರವನ್ನ ಉಳಿಸಿ. ವೀಕೆಂಡ್ ಅಲ್ಲಿ ಬಿಯರ್ ಕುಡಿರಿ, ನೀರನ್ನು ಉಳಿಸಿ. ವೀಕೆಂಡ್ ಅಲ್ಲೂ ಬಿಯರ್ ಅನ್ನು ಕುಡಿ, ನೀರನ್ನು ಉಳಿಸಿ. ಕಾವೇರಿ ನೀರು. ಯಾಕಂದ್ರೆ ವಿ ಆರ್ ಗೆಟಿಂಗ್ ವೆರಿ ಶಾರ್ಟ್ ವಾಟರ್ ಫ್ರಮ್ ಮೇಡಮ್. ಫೋಕಸ್ ಟು ದಟ್ ಕ್ಯಾರೆ. ಕುಡಿರಿ ಸುಮ್ಮನೆ ಅಂತವ್ರ ಕುಡಿರಿ ಮೇಡಮ್. ಇದು ಫ್ರೀಜರ್ ತರ ಇದೆ ನೋಡಿ. ಕಪ್ಪೆ ಅದು. ನಮಸ್ಕಾರ. 10ವರೆಗೆ ದಿಲ್ ಕೈಯಲ್ಲಿ ಬಂದ್ಬಿಡ್ತಾ 10ವರೆಗೆ. ಏನು ಮೇಡಮ್ ಮೇಲ್ಗಡೆ ಓದಲ್ ಮಾಡ್ತೀನಿ. ನಮ್ದೇನಿದ್ರು ಬರೇ ಅಲ್ಲೇ ಹಾಕಿ 2 ಸ್ಟೆಪ್. ಅಲ್ಲೇ ಹಾಕಿ 2 ಸ್ಟೆಪ್. ಮಲಂಪಿತಾದೆ. ಕಲರವ ಬ್ಯೂಟಿಫುಲ್. ಹೇಗೆ ಅನಿಸ್ತಾ ಇದೆ ವಿಜಯ್? ಏನೇನು ತಿಂದಿದ್ರಿ? ಹಾಂ, ಒಂದು ಇಡ್ಲಿ ತಿಂದಿದ್ದೀನಿ, ಒಂದು ವಡೆ ತಿಂದಿದ್ದೀನಿ. ಅದಕ್ಕೆ ಕರ್ಗೋಯ್ತು. ಫ್ರೂಟಿ ಇದೆಯಾ? ಅಲ್ಲಿ ಸಮಾರ ಅಲ್ಲಿ ಬರ್ತಾ ಇದ್ದಾಳೆ. ಶಶಿ, ಆಗ್ತಿಲ್ಲಂತೆ. ಅಕ್ಷತಾ ಎಲ್ಲ ಬರ್ತಾ ಇದ್ದಾರೆ ನಮ್ಮ ಗ್ರೂಪ್. ಅವಳ ಎನರ್ಜಿ ನೋಡಿ ಹೆಂಗಿದೆ ಅಂತ.
ಲೈಫಲ್ಲಿ ಒಂದ್ಸಲ ಆದರೂ ಈ ಸವನದುರ್ಗ ಬೆಟ್ಟವನ್ನು ಹತ್ತಬೇಕು ನೋಡಿ, ಕೈ ಕಾಲು ಗಟ್ಟಿ ಇರೋ ತನಕ. ದುರ್ಗೇಶ್ ಫುಲ್ ಜೋಶಲ್ಲಿದ್ದಾರೆ. ಪಾಪ ನಮ್ಮ ವಿಜಯ್ ನೋಡಿ ಒಂದು ಬಾಟಲ್ ಹಿಡ್ಕೊಂಡು, ನಮ್ಮ ಹುಡುಗಿರ್ದು ಒಂದು ಪರ್ಸ್ ಹಾಕ್ಕೊಂಡು ಹೆಲ್ಪ್ ಮಾಡ್ತಾ ಇದ್ದಾರೆ. ನಮ್ಮ ಮ್ಯಾವ್ ಬ್ಯಾಗ್ ಹಾಕ್ಕೊಂಡು ಪಿಜ್ಜಾ ಮಾಡೋ. ಸಮಾರಾಗೆ ಟ್ರೆಕ್ಕಿಂಗ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಅವಳಿಗೆ ನಾನು ಯಾವಾಗ ಕರ್ಕೊಂಡು ಬರ್ತಾ ಇರ್ತೀನಿ. ವಾವ್, ವೆರಿ ನೈಸ್ ಮಾ, ಗುಡ್. ನಮ್ಮಿಬ್ಬರದ್ದು ನೋಡಿ, ಒಂದು ನಿಮಿಷ ಹಿಡೀರಿ. ಹಾಂ, ಏನು ಈಗಿನ್ನ 1 ಮಂತ್ ಅಷ್ಟೇ ಆಗಿರೋದು. ಮತ್ತಿನ್ನೇನು ಹೇಳೋದು ಅವ್ರಿಗೆ? ಏನು ನೆನಪಿನಲ್ಲಿ ಹೌದು. ಇದನ್ನೆಲ್ಲ ನಾವು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ನೀಟಾಗಿ ಸೇವ್ ಮಾಡಿ ಇಟ್ಬೇಕು. ಆದರೆ ಎಲ್ಲ ಬರೆದು ಗಿರ್ದು ಎಲ್ಲ ಹಾಳು ಮಾಡಿಟ್ಟಿದ್ದಾರೆ ನೋಡಿ. ಇಲ್ಲಿ ಬಂದು ಎಲ್ಲ ಬರೆದು ಅವ್ರವ್ರ ಹೆಸರನ್ನ ಬರೆದು ಹೋಗ್ತಾರೆ. ಮೇಲೆ ಚಪ್ಪಡಿ ಕಲ್ತರ ದುಡ್ಡು ದುಡ್ಡು ಕಲ್ಲು ಹೆಂಗೆ ಮಾಡಿರ್ಬೋದು. ಮಳೆ ಬರ್ತಿದೆ. ಓಕೆ ಓಕೆ.
ಫುಲ್ ಸೌಂಡು. ಮೇಡಮ್ ನಿಮ್ಮ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿದೆ. ಆದರೆ ನನ್ನ ಗಂಡ ಅಂತ ನನ್ನ ಬಿಟ್ಟೆ ಅಲ್ಲಿ ವಾ ಅಲ್ಲ ಡೈಲಾಗ್ ಹೊಡಿಯೋಣ. ಇನ್ನೊಂದು ಎಷ್ಟು ಪ್ರೀತಿ ಮಾಡ್ತಿಲ್ಲ ಇಷ್ಟು ಇಷ್ಟು ಅಲ್ಲಿ ಎಷ್ಟು ಮಾಡ್ತಾರೆ ಅಷ್ಟೇ. ಅದಕ್ಕಿಂತ ಜಾಸ್ತಿ ಅಲ್ಲ ತಿರುಗಿ ಅಲ್ಲೇ ಹಿಂಗೆ ಹಿಡಿದ ఏం లక్ష్మి కర్ర కానస్తున్నప్ప. ಫೈನಲಿ ನಾವು ಸವನದುರ್ಗ ಬೆಟ್ಟ ಹತ್ತೆ ಆಗಿದೆ. ಎಷ್ಟು ನಾವು 7:30 ಸ್ಟಾರ್ಟ್ ಮಾಡಿದ್ವಿ ಹತ್ತೋದಕ್ಕೆ, 9:35 ಆಗ್ತಾಯಿದೆ. ಆಲ್ಮೋಸ್ಟ್ 2 hours ಹತ್ತಿದ್ದೀವಿ. ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್. ಲೈಫಲ್ಲಿ ಎಲ್ಲರೂ ಒಂದ್ಸಲ ಹತ್ತಬೇಕು, ಕೈಕಾಲು ಗಟ್ಟಿ ಇರೋ ತನಕ ಅಷ್ಟೇ. ಆಮೇಲೆ ಒಂದು 45-50 ಆಯ್ತಂದರೆ ಹತ್ತಕ್ಕಂತೂ ಆಗಲ್ಲ. ಅದಕ್ಕೋಸ್ಕರ ಎಲ್ಲರೂ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆದರೂ ಈ ಥರ ಬೆಟ್ಟ ಎಲ್ಲ ಹತ್ತಿ ಪ್ರಕೃತಿನ ನೋಡಿ ಎಷ್ಟು ರಿಲ್ಯಾಕ್ಸ್ ಆಗುತ್ತಂದರೆ ಅದು ಫ್ರೆಶ್ ಆಗುತ್ತೆ. ಹೌದು, ಒಳ್ಳೆ ಅಟ್ಮಾಸ್ಫಿಯರ್. ಪ್ರಕೃತಿಯಲ್ಲಿ ನಾವು ಆ್ಯಕ್ಚುಲಿ ಇರಬೇಕು. ನೋಡಿ ನೋಡಿ, ಮೋಡ ಕೈಗೆ ಸಿಗ್ತಾ ಇದೆ, ಹಂಗೆ ಆಸೆ ಆಗ್ತಾ ಇದೆ. ಒಂದು ನಿಮಿಷ ಇರಿ. ಹಾಂ ನೋಡಿ, ಎಲ್ಲಿದ್ದೀರಾ ನೀವು? ಅವರು ಜ್ಯೋತಿರಾಜ್ ತಮ್ಮನ ಥರ ಆಡ್ತಾರೆ. ಯಾವುದೇ ಬೆಟ್ಟ ಗುಡ್ಡ ಏನೇ ಇರಲಿ ಸರ ಅಂತ ಹತ್ತು ಬಿಡ್ತಾರೆ ನೋಡಿ. ಹಾಂ, ನನ್ನಿಂದನೇ ನಂದಿ ಇದೆ ನೋಡಿ. ಫೈನಲಿ ನಾವು ರೀಚ್ ಆಗಿದ್ದೀವಿ. ಈಗ ಇಳಿಯುವಾಗ ತುಂಬ ದೊಡ್ಡ ಟಾಸ್ಕ್ ಇದೆ. ಇಳಿಯೋಕ್ಕಂತೂ ತುಂಬ ಹೊತ್ತು ಹಿಡಿಯುತ್ತೆ, ಯಾಕಂದರೆ ಇಳಿಯುವಾಗ ಫುಲ್ ಸ್ಲಿಪ್ಪರ್ ಇದೆ. ಹಿಂಗಿದೆ ಗುಡ್ಡ, ಅದು ಬರೀ ಕಲ್ಲು. ಸೊ ಇಳಿಯುವಾಗ ತೋರಿಸಿ ನಾವೆಲ್ಲ ಹೆಂಗೆ ಇಳಿದ್ವಿ ಅಂತ, ಆಯಿತಾ? ನಾವು ಕೂತ್ಕೊಂಡು ಎಲ್ಲ ಎಂಜಾಯ್ ಮಾಡಿಕೊಂಡು ಗಾಳಿಯಲ್ಲಿದ್ದೆಲ್ಲ ಈಗ ರಿಟರ್ನ್ ಹೋಗ್ತಾ ಇದ್ದೀವಿ. ಇನ್ನೊಂದಿದೆಲ್ಲ ದೊಡ್ಡ ಟಾಸ್ಕ್ ಅದು. ಅಕ್ಷತಾ ಮೇಡಮ್ ಅವರೇ, ನೀವು ಹೆಂಗೆ ಇಳಿಯೋದು? ತುಂಬ ಚೆನ್ನಾಗಿದೆ, ಆದರೆ ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಇದೆ. ಆದರೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ
ಇಳಿಯೋದು ನಾವೆಲ್ಲ ಇವ್ರು ಮಾತ್ರ ಓಡಾಡ್ಕೊಂಡು ಒಲಿಂಪಿಕಲ್ಲಿ ಹೆಂಗ್ ಓಡ್ತೀವೋ ಅದೇ ತರ ಓಡ್ಕೊಂಡು ಬೇಕಾದ್ರೆ ಹಿಡಿತಾರೆ ನೋಡಿ ಇವರು. ವರ್ಲ್ಡ್ ರೆಕಾರ್ಡ್. ಪೀಸ್ ನಮ್ಮ ಗ್ರೂಪಲ್ಲಿ ಇರೋದು ಏಕಾಂಗಿ. ಟ್ರಿಪ್ ಎಲ್ಲ ಹೇಗಿತ್ತು? ಟ್ರೆಕ್ಕಿಂಗ್ ಮಾಡಿದ್ರಾ? ಎಕ್ಸ್ಪೀರಿಯನ್ಸ್ ಹೇಳ್ರಿ. ಡೈಲಿ ಯಾರಿಗೆ ಏನೇನಾಯ್ತು, ಇವತ್ತು ಹೆಂಗೈತೆ ಫಸ್ಟ್ ನೀವೇ ಹೇಳ್ಬೇಕು. ಚೆನ್ನೇಶ್ ಫಸ್ಟ್ ಟೈಮ್ ನಮ್ ಜೊತೆ ಟ್ರೆಕ್ಕಿಂಗ್ ಬಂದಿರೋದಾಯ್ತಾ? ನಮ್ದು ಓಲ್ಡ್ ಗ್ರೂಪ್ ಚೆನ್ನೇಶ್ ಮತ್ತೆ ವಿಶಾಲ್, ಅಕ್ಷತಾ, ನೀವು 3 ಜನ ಫಸ್ಟ್ ಮಾತಾಡ್ಬೇಕು. ನನಗೆ ಹೊಟ್ಟೆ ಕರಕ್ತು. ಎಷ್ಟು ಕ್ಯಾಲರಿ ಡೌನ್ ಆಯ್ತು ಗೊತ್ತಿಲ್ಲ. ಹೌದಾ? ಎಷ್ಟು ಸ್ಟೆಪ್ಸ್ ನಾವು ಹತ್ತಿದ್ವಿ? 9932 ಸ್ಟೆಪ್ಸ್ ನಾವು ಇವತ್ತು ಕ್ಲೈಮ್ ಮಾಡಿ ಹತ್ತಿ ಬಂದಿದ್ದೀವಿ. ಓ ಗ್ರೇಟ್ ಗ್ರೇಟ್, ಕ್ಲಾಪ್. ನನಗಂತೂ ಎಡಿಟಿಂಗ್ ಮಾಡಿ ಒಂಥರ ಹುಚ್ಚಿಡ್ದಂಗ ಆಗಿತ್ತು. ಬೆಳಿಗ್ಗೆ ಬಂದಿದ್ ನೇಚರು ಮತ್ತೆ ಮೇಲೆಯಿಂದ ನೋಡಿದ ನೇಚರು ಮನ್ಸಿಗೆ ತುಂಬಾ ಮೃದ ಅನ್ಸಿತ್ತು. ಲೈಕ್ ಫೀಲಿಂಗ್ ಹ್ಯಾಪಿ. ದುರ್ಗೇಶ್ ಆಲ್ವೇಸ್ ಸೂಪರ್ ಮೇಡಮ್. ನಮ್ಮ ಆರ್ಗನೈಸರು ನಾವಂತೂ ಸ್ಪೆಷಲ್ ಇವತ್ತು. ಯಾಕಂದ್ರೆ ನೀವೆಲ್ಲ ಕಾರಲ್ಲಿ ಬಂದ್ರಿ, 2 ಕಾರ್ ಮಾಡ್ಕೊಂಡು ನೀವೆಲ್ಲ ಕಾರಲ್ಲಿ ಬಂದ್ರಿ. ನಾನು ಚೆನ್ನೇಶ್ ಬೈಕ್ ನಲ್ಲಿ ಬಂದ್ವಿ. ನಮ್ದೇ ಸ್ಪೆಷಲ್ ಒಂದು ಲೋಕ ಫೀಲ್ ಇತ್ತು. ಫುಲ್ ಚೆನ್ನಾಗಿತ್ತು, ಫುಲ್ ಎಂಜಾಯ್ ಮಾಡಿದ್ವಿ. ಬಟ್ ಈ ಟ್ರಿಪ್ ಮಾತ್ರ ಸಕ್ಕತ್ತಾಗಿ ಎಂಜಾಯ್ ಮೇಡಮ್, he is called ಸಸ್ತಾ ವ್ಲಾಗರ್. ಹೌದು, ಬಜೆಟ್ ಫ್ರೆಂಡ್ಲಿ ಟ್ರೆಕ್ಕಿಂಗ್ ನಮ್ದು ಆಕ್ಚುಲಿ. ಎಲ್ಲ ಬಜೆಟ್ ಅಲ್ಲಿ. ಸೊ ಮಂತ್ಲಿ ಒನ್ಸ್ ಈ ತರ ನಾವು ಟ್ರೆಕ್ಕಿಂಗ್ ಹೋಗ್ತಾ ಇರೋಣ ಗೈಸ್. ಇದು ಡೀಲು ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮೇನ್ ಅಲ್ವಾ, ನೋಡ್ತಾ ಇರಿ, ಮಾಡ್ತಾರೆ. ಮೈಂಡ್ ಇಟ್ ಮೀಡಿಯಾ. ಥ್ಯಾಂಕ್ ಯು ಸೋ ಮಚ್. ಚಲೋ ಬಾಯ್.